ವೆಲ್ಕಮ್ ಬ್ಯಾಕ್. 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡಬೇಕು ಅನ್ನೋದು ಬಡ ಮಧ್ಯಮ ವರ್ಗದವರ ಕನಸು. ಕಾಸಿಗೆ ಕಾಸು ಕೂಡಿಟ್ಟು ಪಂಚತಾರಾ ಹೋಟೆಲ್ಗಳಿಗೆ ಹೋಗೋ ಕನಸು ಕಂಡವರಿಗೆ 2 ದಿನದಿಂದ ಈ ಆಹಾರ ಇಲಾಖೆ ನಡೆಸಿದಂತಹ ದಾಳಿ ಇದೆಯಲ್ಲ, ಇದು ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಆಹಾರ ಸುರಕ್ಷತಾ ಪ್ರಾಧಿಕಾರದ ಪರಿಶೀಲನೆಯಲ್ಲಿ ಕಂಡಿದ್ದೇನು, ಈ ವರದಿ ನೋಡ್ಕೊಂಡ್ಬನ್ನಿ. ಫೈವ್ ಸ್ಟಾರ್ ಹೋಟೆಲ್ ಪ್ರಿಯರೇ ಎಚ್ಚರ. ಪಂಚತಾರಾ ಹೋಟೆಲ್ಗಳಲ್ಲಿ ಕೊಳೆತ ಸಾಮಗ್ರಿ. ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ ವೇಳೆ ಸತ್ಯ ಬಯಲು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಇಲ್ಲಿರುವಂತಹ ಆಹಾರವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ನೇರ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇರಬಹುದು. ಬ್ರಿಗೇಡ್ ರೋಡ್ ನಲ್ಲಿರುವಂತಹ ಕೆಎಫ್ಸಿ ಇದು. ಈ ಒಂದು ಕೆಎಫ್ಸಿಗೆ 5 ಜನರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ತಂಡ ರೇಡ್ ಮಾಡಿ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ತರಕಾರಿ ಕೊಳೆತು ಹೋಗಿದೆ, ಹಾಲಿನ ಅವಧಿ ಮೀರಿದೆ, ಕೆಜಿಗಟ್ಟಲ್ ಮಾಂಸಕ್ಕೆ ಲೇಬಲ್ಲೇ ಇಲ್ಲ, ಟೊಮ್ಯಾಟೊ ಕೆಚಪ್ ರುಚಿಕರ ಸಾಸ್ಗೆ ಜಾತಕವೇ ಇಲ್ಲ. ಎಸ್, ಇದೆಲ್ಲ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳ ತಪಾಸಣೆಯ ವೇಳೆ ಕಂಡುಬಂದ ದೃಶ್ಯಗಳು. ನಿನ್ನೆ ಬೆಂಗಳೂರು ಸೇರಿ ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿದ್ರು. ಇಂದು ಸಹ ಪರಿಶೀಲನೆ ಮುಂದುವರೆದಿದೆ. ಈ ವೇಳೆ ಅವಧಿ ಮೀರಿದ ಹಾಲು, ಮಾಂಸ, ಕೊಳೆತ ತರಕಾರಿ ಪತ್ತೆಯಾಗಿರುವ ಹಿನ್ನೆಲೆ 35 ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿರುವ ಅಧಿಕಾರಿಗಳು 11 ಹೋಟೆಲ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಅದನ್ನ ಸೀಸ್ ಮಾಡಿ ನಾವು ಅಲ್ಲ ಅವ್ರ ಕೋಲ್ಡ್ ಸ್ಟೋರೇಜ್ ಅಲ್ಲೇ ಇಟ್ಟಿದ್ದೀವಿ. ಈಗ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಅದು ಯಾಕೆ ಇದು ಮಾಡಿಲ್ಲ ಅಂತೇಳಿ ಎಲ್ಲಿ ನಾವು ಬಡ ನ್ಯೂನತೆಗಳು ಕಂಡು ಬರ್ತದೆ ಅಲ್ಲಿ ಕಠಿಣ ಕ್ರಮ ತಗೊಂತೀವಿ. ಎಲ್ಲಿ ನಾವು ಅವ್ರಿಗೆ ಒಂದು ಅವಕಾಶ ಕೊಟ್ಟು ಕ್ಲೀನಿನೆಸ್ ಮೇಂಟೈನ್ ಮಾಡೋದು ಇದೆಲ್ಲ ಮಾಡೋದಕ್ಕೆ ನೋಟಿಸ್ ಕೊಡ್ತೀವಿ. ಅದು ಮಾಡ್ತು ಅಂದ್ರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಇದು ಮಾಡ್ತೀವಿ. ಇನ್ನು ಕೆಲವು ಕಡೆ ಇವಾಗ ಯಾರು ಬಹಳ ನ್ಯೂನತೆ ಇದ್ರೆ ಅದನ್ನ ನಾವು ಲೈಸೆನ್ಸ್ ಸಸ್ಪೆಂಡ್ ಮಾಡ್ತೀವಿ. ಹೋಟೆಲ್ ಫುಡ್ ಸ್ಟೋರೇಜ್ ಸೆಂಟರ್ಗಳಲ್ಲಿ ತಪಾಸಣೆ. ಕೆಎಫ್ಸಿ, ಮೆಕ್ಡೊನಾಲ್ಡ್ನಲ್ಲೂ ಪರಿಶೀಲನೆ. ಕೇವಲ ಹೋಟೆಲ್ ಮಾತ್ರವಲ್ಲ, ಹೊಸಕೋಟೆಯಲ್ಲಿರುವ ಆಹಾರ ವಸ್ತುಗಳ ದಾಸ್ತಾನಿನ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 5 ಸ್ಟಾರ್, 3 ಸ್ಟಾರ್ ಹೋಟೆಲ್ಗಳಿಗೆ ಆಹಾರ ಉತ್ಪನ್ನಗಳನ್ನು ಸರಬರಾಜು ಮಾಡುತ್ತಿದ್ದ ದಾಸ್ತಾನು ಮೇಲೆ ರೇಡ್ ಮಾಡಿ 70 ಕೆಜಿ ಸೋಯಾ ಸಾಸ್, 10 ಲೀಟರ್ ವಿವಿಧ ಬಗೆಯ ಪಾನೀಯ, ಅವಧಿ ಮುಕ್ತಾಯಕ್ಕೆ ಸಮೀಪ ಇದ್ದ ಸಾಸ್ಗಳನ್ನು ಜಪ್ತಿ ಮಾಡಲಾಗಿದೆ. ನಮಗೂ ಏನಿದೆ ಅನ್ನೋದು ಒಂದು ಕುತೂಹಲ ಇದೆ ಅಲ್ಲ, ಸೊ ಹಂಗಾಗಿ ಫುಲ್ ಅನಾಲಿಸಿಸ್ ಮಾಡ್ಲಿಕ್ಕೆ ನಾವು ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ನಾವು ಗವರ್ಮೆಂಟ್ ಲ್ಯಾಬ್ ಇಲ್ಲ, ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ಆಗತ್ತೆ ಒಂದು 15 ದಿನ, 10ರಿಂದ 15 ದಿನ ಆಗುತ್ತೆ. ಇದು ಹೊರತುಪಡಿಸಿ ಬೇರೆ ಸ್ಯಾಂಪಲ್ ಹೋಟೆಲ್ಗಳು ಇಲ್ಲ, ಹೋಟ್ಲುಗಳಲ್ಲೂ ಸ್ಯಾಂಪಲ್ ತೆಗೆದಿದ್ದೀವಿ, ವೇರ್ ಹೌಸ್ ಅಲ್ಲೂ ಸ್ಯಾಂಪಲ್ ತೆಗೆದಿದ್ದೀವಿ, ಅದು ತೆಗಿತೀವಿ ಎಲ್ಲ ಕಡೆ. ಇನ್ನು ಬ್ರಿಗೇಡ್ ರಸ್ತೆಯ ಕೆಎಫ್ಸಿಯಲ್ಲೂ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ಕೆಎಫ್ಸಿ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ನಮ್ಮಲ್ಲಿ ಯಾವುದೇ ಲೋಪ ಕಂಡುಬಂದಿಲ್ಲ ಎಂದಿದ್ದಾರೆ. ಎಲ್ಲ ಚೆಕ್ ಮಾಡಿದ್ದಾರೆ, ದರ್ ಇಸ್ ನೋ ಇಶ್ಯೂ. ಆಲ್ ಏನ್ ಪ್ರೊಸೆಸ್ ಇದೆ ನಾವು ಫಾಲೋ ಮಾಡಿದ್ದೀವಿ. ಸೊ ಎಲ್ಲ ಚೆಕ್ ಮಾಡಿದ್ದಾರೆ, ಏನು ಇಶ್ಯೂ ಫೈಂಡ್ ಔಟ್ ಆಗಿಲ್ಲ. ಸೊ ಏನು ಎಕ್ಸ್ಪೈರಿ ಆಗಲಿ, ಅದು ಕೂಲಿಂಗ್ ಆಗಲಿ ಎಲ್ಲ ನಾವು ಫಾಲೋ ಮಾಡಿದ್ದೀವಿ. ಸೊ ಆಲ್ ಓಕೆ. ಜನರು ಉತ್ತಮ ಗುಣಮಟ್ಟದ ಆಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪ್ರತಿಷ್ಠಿತ ಹೋಟೆಲ್ಗಳು ಹೇಳಿದ ದರಕ್ಕೆ ಹೋಗಿ ಆಹಾರ ಸೇವಿಸಲು ಹೋಗ್ತಾರೆ. ಆದರೆ ಹೋಟೆಲ್ಗಳಲ್ಲಿ ಫುಡ್, ದುಡ್ಡು ಎರಡಕ್ಕೂ ಮೋಸ ಆಗುತ್ತಿದೆ. ಗ್ರಾಹಕರ ಆರೋಗ್ಯದ ಜೊತೆ ಚೆಲ್ಲಾಟ ಆಡುತ್ತಿವೆ. ಈ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಜನರ ಒತ್ತಾಯ.